ನೀವು ಡ್ರೈ ಫ್ರೂಟ್ಸ್ನ ತಿಂತಾ ಇರ್ತೀರಾ, ಬಟ್ ಆ ಡ್ರೈ ಫ್ರೂಟ್ಸ್ ಇಂದ ನಿಮಗೆ ಯಾವುದೇ ಒಂದು ಹೆಲ್ತ್ ಬೆನಿಫಿಟ್ ಸಿಗ್ತಾ ಇಲ್ಲ. ಯಾಕೆ ಅಂದ್ರೆ ನೀವು ಈ ತಪ್ಪನ್ನ ಮಾಡ್ತಾ ಇರ್ತೀರಾ. ನೋಡಿ, ಡ್ರೈ ಫ್ರೂಟ್ಸ್ ಅಲ್ಲಿ ಒಂದು ಫೈಟಿಕ್ ಆಸಿಡ್ ಅಂತ ಒಂದು ಅಂಶ ಇರುತ್ತೆ. ಅದು ಏನ್ ಮಾಡುತ್ತೆ ಅಂದ್ರೆ, ಈ ಡ್ರೈ ಫ್ರೂಟ್ಸ್ ಎಲ್ಲ ಬೆಳಿಬೇಕಾದ್ರೆ ಆ ಡ್ರೈ ಫ್ರೂಟ್ಸ್ ಗೆ ಒಂದು ಪ್ರೊಟೆಕ್ಷನ್ ಕೊಡ್ತಾ ಇರುತ್ತೆ ಆ ಫೈಟಿಕ್ ಆಸಿಡ್. ಮತ್ತೆ ಅದರಲ್ಲಿ ಇರುವಂತ ಐರನ್ ಮತ್ತೆ ಮೆಗ್ನೀಷಿಯಂ ನ್ಯೂಟ್ರಿಯೆಂಟ್ಸ್ನೆಲ್ಲ ಅದು ಬೈಂಡ್ ಮಾಡಿ ಇಟ್ಕೊಂಡಿರುತ್ತೆ ಈ ಫೈಟಿಕ್ ಆಸಿಡ್. ಸೊ ನಾವು ಈ ಡ್ರೈ ಫ್ರೂಟ್ಸ್ನ ಸೋಕ್ ಮಾಡ್ದಲೆ ಅಂದ್ರೆ ನೀರಲ್ಲಿ ನೆನೆಸ್ತಲೆ ಡೈರೆಕ್ಟ್ ಆಗಿ ನಾವು ತಿಂದಾಗ ಏನಾಗುತ್ತೆ ಅಂದ್ರೆ, ಈ ಫೈಟಿಕ್ ಆಸಿಡ್ ನಮ್ಮ ಬಾಡಿಗೆ ಹೋದಾಗ ಅದರಲ್ಲಿರುವಂತ ಪ್ರೋಟೀನ್ಸ್ ನಮ್ಮ ಬಾಡಿಗೆ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಅಂತ ಬಿಡಲ್ಲ. ಸೊ ನಾವು ಡ್ರೈ ಫ್ರೂಟ್ಸ್ನ ತಿನ್ನೋದಕ್ಕೂ ಮುಂಚೆ ಅದರಲ್ಲಿರುವಂತ ಫೈಟಿಕ್ ಆಸಿಡ್ ನ ರೆಡ್ಯೂಸ್ ಮಾಡಬೇಕು. ರೆಡ್ಯೂಸ್ ಮಾಡೋದು ಹೇಗೆ? ಡ್ರೈ ಫ್ರೂಟ್ಸ್ ಅಲ್ಲಿ ಇರುವಂತ ಫೈಟಿಕ್ ಆಸಿಡ್ ಅಂದ್ರೆ ಸಿಂಪಲ್. ನಾವು ನೀರಲ್ಲಿ ಸೋಕ್ ಮಾಡಬೇಕು. ಡ್ರೈ ಫ್ರೂಟ್ಸ್ ನ ನೀರಲ್ಲಿ ನೆನೆಸಿಡ್ಬೇಕು. ಒಂದು ರಾತ್ರಿ ನೆನೆಸಿಡಿ, ಪರವಾಗಿಲ್ಲ. ಜಾಸ್ತಿ ಅವರಾದ್ರೂ ಪರವಾಗಿಲ್ಲ, ನೆನೆಸಿಡ್ಬೇಕು. ನೆನ್ಸಿಟ್ಟಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿರುವಂತ ಫೈಟಿಕ್ ಆಸಿಡ್ ಕಡಿಮೆ ಆಗುತ್ತೆ. ಸೊ ಅದರಲ್ಲಿ ಒಂದು ಎನ್ಸೈಮ್ ಆಕ್ಟಿವೇಟ್ ಆಗುತ್ತೆ. ಆ ಎನ್ಸೈಮ್ ಬಂದ್ಬಿಟ್ಟು ಫೈಟೇಸ್. ಆ ಫೈಟೇಸ್ ಏನ್ ಮಾಡುತ್ತೆ ಅಂದ್ರೆ ಫೈಟಿಕ್ ಆಸಿಡ್ನೆಲ್ಲ ಬ್ರೇಕ್ ಡೌನ್ ಮಾಡುತ್ತೆ. ಡ್ರೈ ಫ್ರೂಟ್ಸ್ ಅಲ್ಲಿರುವಂತ ಫೈಟಿಕ್ ಆಸಿಡ್ನೆಲ್ಲ ಬ್ರೇಕ್ ಡೌನ್ ಮಾಡಿದಾಗ ಅದರಲ್ಲಿರುವಂತ ನ್ಯೂಟ್ರಿಯೆಂಟ್ಸ್ ಎಲ್ಲ ನಮ್ಮ ಬಾಡಿಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಅವಾಗ ಅದರಲ್ಲಿರುವಂತ ಬೆನಿಫಿಟ್ಸ್ ನಮ್ಮ ಬಾಡಿಗೆ ಸಿಗುತ್ತೆ.